ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಮಾದಿಗ ಸಮುದಾಯಗಳ ಒಕ್ಕೂಟದ ವತಿಯಿಂದ ಈ ದಿನ 25/3/2026 ಬುದ್ಧ ಪ್ರತಿಮೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆಯನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿಗೆ ಸರಿಯಾಗಿ ಮೀಸಲಾತಿ ಹಂಚಿಕೆ ಆಗಿಲ್ಲ, ಮತ್ತೆ ಜೊತೆಗೆ 56,432 ಸರ್ಕಾರಿ ಹುದ್ದೆಗಳಿಗೆ ಒಳ ಮೀಸಲಾತಿಯನ್ನ ಸೇರಿಸಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಮತ್ತೆ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದೆ. ಹಂಗಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟ ಮತ್ತೆ ಇನ್ನಿತರ ಎಲ್ಲಾ ಸಂಘ ಸಂಸ್ಥೆಗಳು ಬಂದು ಸಹಕರಿಸಿದಂತವ್ರೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 56,432 ಹುದ್ದೆಗಳಿಗೆ ಒಳ ಮೀಸಲಾತಿಯ ಶೀಘ್ರದಲ್ಲಿ ಕಾನೂನನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಇವತ್ತಿನ ಮುಷ್ಕರದ ಉದ್ದೇಶ ಏನು, ಮುಂದಿನ ದಿನ 27ನೇ ತಾರೀಕು ಇರ್ತಕ್ಕಂತ ಸಚಿವ ಸಂಪುಟ ಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಸಮಾಜದ ಪರ ತೀರ್ಮಾನಗಳನ್ನ ತಗೋತಾರೆ, ಈ ಕರ್ನಾಟಕದ ಪ್ರಖ್ಯಾತ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಭರವಸೆಗಳು ನಮಗಿದೆ. ಅವರು ಯಾವುದೇ ಅಹಿತಕರವಾದ ಘಟನೆಗಳಿಗೆ ಅವಕಾಶ ಕೊಡದೆ ಅಥವಾ ಯಾರು ಷಡ್ಯಂತ್ರ ಮಾಡ್ತಾರೆ ಅವ್ರ ಮಾತುಗಳಿಗೆ ಬೆಲೆ ಕೊಡದೆ ಈ ಶತಮಾನಗಳಿಂದ ಶೋಷಣೆಗಳಿಗಾಗಿರ್ತಕ್ಕಂಥ ದಲಿತರು ಅತ್ಯಂತ ಸ್ಪೃಶ್ಯರಾಗಿರ್ತಕ್ಕಂಥ ಮಾದಿಗ ಸಮಾಜಕ್ಕೆ ಒಂದು ನ್ಯಾಯವನ್ನ ಕೊಡ್ತಾರೆ ಅನ್ನೋ ಆಶಾಭಾವನೆ ನಮಗಿದೆ. ಸೊ ಆ ಉದ್ದೇಶ ಇವತ್ತು ಈಡೇರ್ಬೇಕು ಅಂತಾನೆ ನಾವು ಇವತ್ತೆಲ್ಲ ಸೇರಿದ್ವಿ. ವಿವಿಧ ಭಾಗಗಳಿಂದ, ವಿವಿಧ ಸಂಘಟನೆಗಳಿಂದ, ಅನೇಕ ಸಮಾಜದ ನಾಯಕರುಗಳು ಮಾತ್ರ ಇವತ್ತು ಸೇರಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ವಿ. ಇಡೀ ರಾಜ್ಯದಾದ್ಯಂತ ಇವತ್ತು ಮುಖ್ಯಮಂತ್ರಿಗಳ ಮನೆಯನ್ನು ಮುತ್ತಿಗೆ ಹಾಕ್ಬೇಕು ಅನ್ನೋ ಒಂದು ಪ್ರೋಗ್ರಾಮ್ ಕೂಡ ಹಾಕೊಂಡಿದ್ದಾರೆ. ಆ ರಾಜ್ಯ ಮಟ್ಟದ್ದು ಹೇಗಿದೆ ಅದು ನಮ್ಗೆ ಗೊತ್ತಿಲ್ಲ. ಮತ್ತೆ ಇಲ್ಲಿ ಜಿಲ್ಲಾ ಷಡ್ಯಂತ್ರ ಮಾಡಿ ಅದು ಅವೈಜ್ಞಾನಿಕ ಅಂತ ಹೇಳ್ತಿದ್ದಾರೆ. ನಾಗಮೋಹನ್ ದಾಸ್ ಅವರ ವರದಿ ವೈಜ್ಞಾನಿಕ ಪೂರ್ವಕವಾಗಿದೆ. ಯಾಕೆಂದ್ರೆ ಆ ವರದಿಯನ್ನ ತರಿಸಲು ಮೂಲ ದಾಖಲೆ ತಗೊಂಡಿರೋದು ಆಧಾರ್ ಕಾರ್ಡ್. ಆ ವರದಿಯನ್ನ ತರಿಸಲು ಅನೇಕ ಸಾವಿರಾರು ಶಿಕ್ಷಕರನ್ನ ನೇಮಿಸಿ ಸರ್ಕಾರ 100 ಶತಕೋಟಿ ಹಣವನ್ನ ವ್ಯಯ ಮಾಡಿದೆ. ಮತ್ತೆ ನಾಗಮೋಹನ್ ದಾಸ್ ನೇಮಿಸಿರ್ತಕ್ಕಂಥದ್ದು ಕೂಡ ಸರ್ಕಾರನೇ. ಹಾಗಾಗಿ ಅದು ಅವೈಜ್ಞಾನಿಕ ಅಲ್ಲ, ವೈಜ್ಞಾನಿಕವಾಗಿದೆ. ಎಲ್ಲಾ ಅಂಶಗಳು ಇದೆ ಅದರೊಳಗಡೆ. ಅವರು ಅವೈಜ್ಞಾನಿಕ ಅನ್ನೋರ ಬಾಯಿಗಳನ್ನ ಮುಚ್ಚಿ ಈಗೇನು ಕಾನೂನಾಗಿದೆ ಆ ಕಾನೂನನ್ನ ಜಾರಿಗೆ ತರಬೇಕು ಅನ್ನೋದು ನಮ್ಮ ಹಕ್ಕು. ಈ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘರ್ಷ ಸಮಿತಿ ಮತ್ತು ಮೈಸೂರು ಮಾದಿಗ ಸಂಘಟನೆಗಳ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಡೀ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಸಾಂಕೇತಿಕ ಧರಣಿಗೆ ಇಡೀ ರಾಜ್ಯ ಒಂದು ಘೋಷಣೆ ಕೊಟ್ಟಿದೆ. ಇದರ ಮುಖ್ಯ ಉದ್ದೇಶವೇನೆಂದ್ರೆ, ಮೊದಲನೇದಾಗಿ ಒಳ ಮೀಸಲಾತಿ ಏನು ಸರ್ಕಾರ ಒಂದು 50,000 ಹುದ್ದೆಗಳು ಏನು ಕಾಲ್ ಮಾಡಿದೆ ಅದರಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ನೋಟಿಫಿಕೇಶನ್ ಜಾರಿ ಮಾಡಬೇಕೆಂದು ಮುಖ್ಯವಾಗಿ ಈ ದಿನ ಒಂದು ಜಿಲ್ಲಾಧಿಕಾರಿ ಸಾಂಕೇತಿಕ ಧರಣಿ ಮಾಡಿದೀವಿ. ಏನು 27ನೇ ತಾರೀಕು ರಾಜ್ಯ ಸರ್ಕಾರ ಒಂದು ಬಜೆಟ್ ಸೆಷನ್ ನಲ್ಲಿ ಏನು ಒಳ ಮೀಸಲಾತಿ ಚರ್ಚೆ ಮಾಡ್ತೀವಿ ಅಂತ 27ನೇ ತಾರೀಕು ಒಂದು ಹೇಳಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ಸಮಾಜ ಕಲ್ಯಾಣ ಸಚಿವರು ಎಸ್ ಸಿ ಮಾದೇವಪ್ಪ ಅವ್ರಿಗೂ ಸಹ ಈ ಮೂಲಕ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದೀವಿ. ಮುಂದಿನ 27ನೇ ತಾರೀಕು ಒಂದು ಒಳ ಮೀಸಲಾತಿ ವಿಚಾರವಾಗಿ ಒಂದು ಸೆಷನ್ ಏನು ಮಾಡಿದಾರಲ್ಲಿ ಸಂಪೂರ್ಣ ಒಳ ಮೀಸಲಾತಿಯನ್ನು ಜಾರಿ ಮಾಡೋದ್ರ ಮುಖಾಂತರ ಏನು 56,000 ಹುದ್ದೆಗಳಿಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಜಾರಿ ಅದು ಕೂಡಲೇ ಹಿಂತೆಗೆದುಕೊಳ್ಳಬೇಕು. ಮತ್ತೆ ಮುಂದಿನ ನೋಟಿಫಿಕೇಶನ್ ಅಲ್ಲಿ ಒಳ ಮೀಸಲಾತಿಯನ್ನು ಒಳಗೊಂಡಂತೆ ಈ ಉದ್ಯೋಗದಲ್ಲಿ ಜಾರಿ ಮಾಡಬೇಕು ಅಂತ ಈ ಮೂಲಕ ನಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದೀವಿ. ಇವತ್ತು ನಾವು ಕಳೆದ 30-35 ವರ್ಷಗಳಿಂದಲೂ ಕೂಡ ಏನು ಒಂದು ಒಳ ಮೀಸಲಾತಿಗಾಗಿ ಹೋರಾಟಗಳನ್ನ ಮಾಡ್ತಾನೆ ಬಂದಿದ್ದೀವಿ. ಈಗಾಗಲೇ 3 ಆಯೋಗಗಳನ್ನ ಮಾಡಿದ್ರು, ಸದಾಶಿವ ಆಯೋಗ, ಮತ್ತೆ ಕಾಂತರಾಜು ವರದಿ, ಮಾಧುಸ್ವಾಮಿದು, ಈ ರೀತಿ ಎಲ್ಲ ಮಾಡಿದ್ರು. ಎಲ್ಲವನ್ನ ಕೂಡ ಷಡ್ಯಂತ್ರ ಮಾಡ್ಕೊಂಡೇ ಬರ್ತಾ ಇದ್ರು. ಏನಂತ, ಇವರು ವರದಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇವರು ಬಿಜೆಪಿ ಅವರು ಕಾಂಗ್ರೆಸ್ ಅವರು, ಈ ರೀತಿ ಆಯ್ತು.
ಬಂಧುಗಳೇ, ನಾವು ಕೇಳ್ತಾ ಇರ್ತಕ್ಕಂಥದ್ದು ಒಂದು ಸಾಮಾಜಿಕ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯವನ್ನ ಕೇಳ್ತಾ ಇದ್ದೀವಿ. ಅದರಲ್ಲಿ ಏನಾದ್ರೂ ತಪ್ಪಿದ್ಯಾ? ಇವತ್ತು ಏನಾಗಿದೆ, ಒಂದು ಮನೆಯಲ್ಲಿ ಅಣ್ಣ ತಮ್ಮದಿರು, ಒಳೆ ಮಾದೂರು ಅಣ್ಣ ತಮ್ಮದಿರು ನಾವೆಲ್ಲ, ಆದ್ರೆ ಅಲ್ಲಿ ಕೆಲವರು ಆ ಒಂದು ಕೆಟ್ಟ ಹಿತದೃಷ್ಟಿಯಲ್ಲಿ ಕೆಲ ಜಾತಿ ಮನಸ್ಸುಗಳನ್ನ ಇಟ್ಕೊಂಡು ಮಾತಾಡ್ತಾರೆ, ಅದು ತಪ್ಪು. ಇವತ್ತು ನಾವು ಗಂಭೀರವಾಗಿ ಚಿಂತನೆಯನ್ನ ಮಾಡಬೇಕು. ಇವತ್ತು ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನಾವು ಯಾವುದೇ ಒಂದು ನ್ಯಾಯವನ್ನ ಪಡಿಬೇಕಾದ್ರೂ ಸಂವಿಧಾನಾತ್ಮಕವಾಗಿರ್ಬೇಕೇ ಹೊರತು ಅಸಂವಿಧಾನಾತ್ಮಕ ಮಾತುಗಳು ಇರಬಾರ್ದು. ಯಾವ್ದನ್ನ ಕೂಡ ಬುದ್ಧಿಜೀವಿಗಳು ಇವತ್ತು ಯಾರೋ ಇಕ್ಕಿರ್ಲಾ ಒದಿರ್ಲಾ ಓಡ್ರಲ್ಲ, ಇದು ಬೇಡ. ನಮ್ಗೆ ಕಾನೂನಾತ್ಮಕವಾಗಿ ನಾವು ಚಿಂತನೆಗಳನ್ನ ಮಾಡ್ಬೇಕಾಗಿದೆ. ಇವತ್ತು ಒಳ ಮೀಸಲಾತಿ ನಮ್ಗೆ ಬೇಕು, ಇದು ಸತ್ಯ. ಯಾಕಂದ್ರೆ ನಮ್ಮ 101 ಜಾತಿಗಳಲ್ಲಿ, ಪರಿಶಿಷ್ಟ ಜಾತಿಗಳಲ್ಲಿ ನಮ್ಮ ಜೊತೆ ಅಸ್ಪೃಶ್ಯರನ್ನ ಬಿಟ್ಟು ಒಲೆ ಮಾದೂರು ನಿಜವಾದಂತ ಅಸ್ಪೃಶ್ಯರು ನಮ್ಮನ್ನ ನಾವು ಅನ್ಟಚಬಲ್ಸ್, ಆದ್ರೆ ಟಚಬಲ್ಸ್ ನ ತಂದು ನಮ್ಮ 101ರಲ್ಲಿ ಹಾಕಿದ್ದಾರೆ. ಅದು ನಾವು ಗಮನ ಹರಿಸ್ತಾ ಇಲ್ಲ. ಆ 101 ಜಾತಿಯಲ್ಲಿ ಲಂಬಾಣಿ, ಬಂಜಾರ, ಕೊರಮ, ಕೊರಚ ಇವರೆಲ್ಲ ಕೂಡ, ಬೋವಿ ಇವರೆಲ್ಲ ಕೂಡ ನಮ್ಮ ಜಾತಿ, ಪರಿಶಿಷ್ಟ ಜಾತಿಯಲ್ಲಿ ತಂದಿಕ್ಕಿ ನಮ್ಮಲ್ಲೇ ನಮ್ಮ ಒಂದು ಗುಂಪನ್ನೇ, ನಮ್ಮ ಒಂದು ಪಾಲನ್ನೇ ಅವ್ರು ತಿಂತಾ ಇದ್ರೆ ನಾವಿಲ್ಲಿ ನಮ್ಗೆ ಊಟ ಕೊಡಿ ಅಂತ ಹಸ್ಕೊಂತಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಅವರು ಇವರಲ್ಲ, ಅಸ್ಪೃಶ್ಯರು, ಅವರು ಸ್ಪೃಶ್ಯರು, ಅವರು ಟಚ್ ಮಾಡ್ತಾರೆ. ಇವತ್ತು ನಮಗಿಂತ ಚೆನ್ನಾಗಿ ಬದುಕ್ತಾ ಇರ್ತಕ್ಕಂಥವ್ರು, ಆದ್ರೆ ನಿಜವಾದಂತ ಅಸ್ಪೃಶ್ಯರು ಒಳ ಮಾದೂರೇನೆ. ಹಾಗಾಗಿ ಅದರಲ್ಲೂ ಕೂಡ ಇಷ್ಟೋ ವರ್ಷಗಳ ಕಾಲ ಇವತ್ತೇನು 56,000 ಹುದ್ದೆಗಳಿಗೂ ವಿಚಾರ ಬಂದಿದ್ದಕ್ಕೆ ಈ ಸೇವಾ ಬಿಂದು ನಾವು ಚಿಂತನೆಯನ್ನ ಮಾಡಿ ಇವತ್ತು ಬೀದಿಗಿಳಿಯುವಂತ ಪರಿಸ್ಥಿತಿ ಆಗಿದೆ. ಬಂಧುಗಳೇ, ಸರ್ಕಾರ ಏನೊಂದು ನಾಗಮೋಹನ ಕೊನೆಗೆ ಏಕಸದಸ್ಯ ಪೀಠವನ್ನ ಸ್ಥಾಪಿಸಿ ಅವ್ರಿಗೆ 5% ಅನ್ನ ಕೊಟ್ರು, 5, ಮಾದಿಗರಿಗೆ 6% ಅನ್ನ ಕೊಟ್ರು. ಅದರಲ್ಲೂ ಕೂಡ ಗಲಾಟೆಗಳನ್ನ ಮಾಡಿದ್ರು, ಹೋರಾಟಗಳನ್ನ ಮಾಡಿದ್ರು. ನಾವು ನಮ್ಮ ತಾಯ್ತನ ಏನು, ನಮ್ಮ ಮಾದಿಗ ಸಮುದಾಯದ ಒಂದು ತಾಯ್ತನ ಏನಿದೆ, ಮಾತೃ ಹೃದಯದಿಂದ ನಾವು ಅದನ್ನು ಕೂಡ ನಾವು ಸ್ವಾಗತಿಸಿ, ಆಯ್ತಪ್ಪ ಅದನ್ನೆಲ್ಲ ಹಂಚ್ಕೊಂಡು ತಿನ್ನೋಣ, ಸಮಪಾಲು ಇಬ್ರಿಗೂ ಕೂಡ 6% ಇದೆ ಅಂತ ಹೇಳಿ ಅದಕ್ಕೂ ಕೂಡ ತಲೆಬಾಗದ ನಂತರ ಈ ಮಧ್ಯಂತರದಲ್ಲಿ ಎಡಗೈ ಬಲಗೈ ಯಾಕೆ ಬಂತು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಹೋರಾಟ ಯಾಕಾಯ್ತು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಕೂಡ ನಾವು ಚಿಂತನೆಯನ್ನ ಮಾಡ್ಬೇಕಾಗಿದೆ. ಇಷ್ಟು ನಮ್ಮ ಸರ್ಕಾರ ಕೊಟ್ಟ ಮೇಲೆ ನಾವು ಅದಕ್ಕೆ ಅವರು ಸಂಪುಟದಲ್ಲೂ ಕೂಡ ಅಂಕೆ ಮೇಲ್ಮನೆ ಕೆಳಮನೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲೆಲ್ಲ ಆಗಿದೆ. 27ಕ್ಕೂ ಕೂಡ ಅಂತಿಮವಾಗಿ ಅದನ್ನ ಒಂದು ನಿರ್ದೇಶನವನ್ನ ಸರ್ಕಾರ ನೀಡೋರು ಇದೆ. ಅದರ ಒಳಗಡೆ ಈ ಕುತಂತ್ರಿಗಳು ಷಡ್ಯಂತ್ರವನ್ನ ಮಾಡ್ತಾ ಇರೋದು. ಒಳ ಮೀಸಲಾತಿ ಜಾರಿ ಆಗ್ಲೇಬಾರ್ದು, ಇವರು ಕಚ್ಚಾಡ್ಕೊಂಡಿರ್ಲಿ, ಅವರೆಲ್ಲ ಬಂದು ಬೀದಿ ನಿಂತ್ಕೊಳ್ಳಿ ಅನ್ನೋ ಒಂದು ಷಡ್ಯಂತ್ರ ಯಾವುದೋ ಒಂದು ರೀತಿಯಲ್ಲಿ ಹಿಂದ್ಗಡೆಯಿಂದ ಆಗ್ತಾ ಇದೆ. ಅದು ಯಾವ ಪಕ್ಷದವ್ರು ಮಾಡ್ತಾ ಇದಾರೆ ಅನ್ನೋದು ಇಡೀ ಎಲ್ಲರಿಗೂ ಗೊತ್ತಾಗ್ತಾ ಇದೆ.